ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನು ಕಿರಣ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಕಿಚನಲ್ಲಿ ಅಂತಂದರೆ, ನಾನಿವತ್ತು ಚಿಕನ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ಲಸ್ ಚಿಕನ್ ಕಬಾಬ್ ಕೂಡ. ಸೊ ನನ್ನ ಜೊತೆ ನೀವು ಚಿಕನ್ ಪಲಾವ್ನ ಮಾಡೋಕ್ಕೆ ನಾನು ರೆಡಿ, ನೋಡೋಕ್ಕೆ ನೀವು ರೆಡಿನಾ? ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನನ್ನ ಹೇರ್ನ ತೆಗೆದು ಒಂದು ಬನ್ ಹಾಕ್ತೀನಿ. ಈ ಬಿಸಿಲಲ್ಲಿ ನಾನು ಈ ಥರ ಫ್ರೀ ಹೇರ್ ಬಿಟ್ಕೊಂಡು ಅಡುಗೆ ಮಾಡೋದು ನಿಜವಾಗ್ಲೂ ನಿಜನಾ? ಇದೆಲ್ಲ ಅಸಾಧ್ಯ. ಸೊ ಫಸ್ಟ್ ಮಾಡಬೇಕಾದ ಕೆಲಸ ಇದೇನೆ, ಅದಕ್ಕೆ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ಈ ಹೇರ್ ಸ್ಟೈಲ್ನ ಮಹತ್ವ ಹೌಸ್ ವೈಫ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಇದನ್ನು ನಾವು ಕಟ್ಟಾಗಲೇ ಕೆಲಸ ಅಚ್ಚುಕಟ್ಟಾಗಿ ಒಂದು ಕಡೆಯಿಂದ ಆಗಿಬರೋದು. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಈ ಇಂಟ್ರೊಡ್ಯೂಸ್ ಕೊಟ್ಟಿದ್ದು ಸಾಕು, ಬೇಜಾನಾಯಿತು. ಇದಕ್ಕೂ ಮೇಲೆ ತಲೆ ತಿಂದರೆ ಸ್ಕಿಪ್ ಮಾಡ್ತೀರಾ ಅಂತ ಗೊತ್ತು. ಸೊ ನಾನು ಜಾಸ್ತಿ ಕಾಯಿಸಲ್ಲ, ಒಂದು ದೊಡ್ಡ ಪಾತ್ರೆ ತೊಗೊತಾ ಇದ್ದೀನಿ. ಈ ಪಾತ್ರೆಯಲ್ಲಿ 1 kg ಬಿರಿಯಾನಿ ಆಗೋಷ್ಟು ಹಿಡಿಯುತ್ತೆ. ಸೊ ನಾನು ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ನಾನು ಅಷ್ಟೊಂದು ಮಾಡಲ್ಲ, ಅರ್ಧ kg ಬಿರಿಯಾನಿ ಮಾಡ್ತಿದ್ದೀನಿ ಅಷ್ಟೇ. ಸೊ ಇದು ಸಾಕಾಗುತ್ತೆ. ನಾನು ಯಾವಾಗಲೂ ಚಿಕನ್ ಪಲಾವ್ ಅಥವಾ ಚಿಕನ್ ಬಿರಿಯಾನಿ ಮಾಡಿದ್ರೆ ಪೌಡರ್ ಹಾಕಿ ಮಾಡಲ್ಲ, ನಾನು ಮಸಾಲೆ ರುಬ್ಬೆ ಮಾಡೋದು. ಒಂದು ವೇಳೆ ನಾನು ಪೌಡರ್ ಆಗಿ ಮಾಡಿದ್ರೆ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಜಾಸ್ತಿ ಆಗುತ್ತೆ, ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕೇ ಪಾತ್ರೆ ಇಟ್ಟು ಅದಾದಮೇಲೆ ಎಣ್ಣೆ ಹಾಕೋಣ. ಅಡುಗೆ ಎಣ್ಣೆ, ಆಮೇಲೆ ನೀವು ಕುಡಿಯೋ ಎಣ್ಣೆ ಹಾಕಬೇಡಿ. ಎಣ್ಣೆನ ಸ್ವಲ್ಪ ನೀವು ರೆಗ್ಯುಲರಾಗಿ ಹಾಕೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಾಕಿ, ಯಾಕಂತಂದರೆ ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಏನನ್ನೇ ಆ್ಯಡ್ ಮಾಡೋಕ್ಕೂ ಮೊದಲು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ವೆಯ್ಟ್ ಮಾಡಿ. ನಾನು ಮೊದಲೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ. ಅದಾದಮೇಲೆ ಎಣ್ಣೆ ಆದಮೇಲೆ ಮೊದಲಿಗೆ ನಾನು ಪಲಾವ್ ಎಲೆ ಪ್ಯಾಕೆಟ್ ಸಿಗುತ್ತೆ, 10 ರೂಪೀಸ್ ಅನಿಸುತ್ತೆ. ಅದರಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಅನಾನಸ್ ಹೂವು, ಎಲ್ಲ ನಕ್ಷತ್ರದ ಹೂವು ಎಲ್ಲ ಇರುತ್ತೆ. ನಾನು ಅದನ್ನೆಲ್ಲ ಫುಲ್ 10 ರೂಪಾಯಿ ಪ್ಯಾಕೆಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಪುದೀನ ಸೊಪ್ಪು ಹಾಕಿದೆ. ನೆಕ್ಸ್ಟು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೊಂದು 4-5 ಈರುಳ್ಳಿ ಇರ್ಬೋದು. ದಪ್ಪ ಈರುಳ್ಳಿ ಆದರೆ 2ರಿಂದ 3 ಸಾಕು. ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಳ್ಳೇಬೇಕು, ಯಾಕಂದರೆ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದೊಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇವಾಗ ಈರುಳ್ಳಿ ಒಂದು ತಕ್ಕ ಮಟ್ಟಿಗೆ ಫ್ರೈ ಆಗಿದೆ. ಸೊ ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡೋಣ. ನಾನಿಲ್ಲಿ ಟೊಮೊಟೊನ 5ರಿಂದ 6 ತೊಗೊಂಡಿದ್ದೀನಿ. ಚಿಕ್ಕ ಟೊಮೊಟೊ ಆಗಿದ್ದರಿಂದ ನಾನು ಅಷ್ಟು ತೊಗೊಂಡೆ. ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಈ ಟೊಮೊಟೊ ಎಲ್ಲ ಬೇಯೋ ತನಕ ನಾವು ಸ್ವಲ್ಪ ಮಸಾಲೆ ರುಬ್ಕೊಂಬಂದ್ಬಿಡೋಣ. ಮಸಾಲೆಗೆ ಏನೇನು ಬೇಕು ಅಂತಂದರೆ, ಶುಂಠಿ ತೊಗೊಳ್ಳಿ, ಇಷ್ಟು ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು 7-8 ಮೆಣಸಿನ್ಕಾಯಿ ಮತ್ತು ಪುದೀನ ಒಂದು ಹಿಡಿ. ನೆಕ್ಸ್ಟು ಒಂದು 7 ಲವಂಗ, 3 ಚಕ್ಕೆ ಪೀಸು. ಅದಾದಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ 2 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಖಾರ ಏನಾದರೂ ಜಾಸ್ತಿ ಬೇಕು, ಖಾರವಾಗಿರಬೇಕು ಅಂತ ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ನಾನು ನನ್ನ ಮಗನೂ ತಿಂತಾನಲ್ವ, ಸೊ ಅದಕ್ಕೆ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಲಿಮಿಟಲ್ಲಿ ಹಾಕ್ತೀನಿ. ಇದ್ರ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಯಾಕಂದರೆ ಅರಿಶಿನ ಹಾಕೋದ್ರಿಂದ ಕಲರು ಕೊಡುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, 1 ಚಿಟಿಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ವಾಪಸ್ ತೆಗೆದೆ. ನಾನು ಹೀಗೇ ಯಾವಾಗಲೂ ಸ್ವಲ್ಪ ಎಡವಟ್ಟು ಮಾಡ್ತಾ ಇರ್ತೀನಿ ಕುಕ್ಕಿಂಗ್ ಮಾಡುವಾಗ. ಏನು ಮಾಡೋಕ್ಕಾಗಲ್ಲ, ಯಾರೆಷ್ಟೇ ಕಲ್ತಿದ್ರು, ಎಕ್ಸ್ಪರ್ಟ್ ಆಗಿದ್ರು ಒಂದೊಂದು ಕಡೆ ಒಂದೊಂದು ಸಲ ಮಿಸ್ಟೇಕ್ ಆಗೇ ಆಗುತ್ತೆ ಅಲ್ವಾ? ಯಾಕಂದರೆ ನಾವು ಮಷಿನ್ಸ್ ಅಲ್ಲ, ಮನುಷ್ಯರು. ಸೊ ನಾನು ಮಸಾಲೆ ರುಬ್ಬಿ ಮಸಾಲೆ ರೆಡಿ ಮಾಡಿಕೊಂಡೆ. ಅದನ್ನು ಇವಾಗ ಪಾತ್ರೆಗೆ ಹಾಕಿದೆ. ಈಗ ಇದನ್ನು ಕೂಡ
ಸ್ವಲ್ಪ ಒಂದು 10 ಮಿನಿಟ್ ಅಷ್ಟು ಬಿಡಬೇಕು ಅದನ್ನು ಅದ್ರ ಪಾಡಿಗೆ, ಯಾಕಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಅದಕ್ಕೆ ನಾನು ಬಿಡ್ತಾ ಇದ್ದೀನಿ ಇದನ್ನು ಹೀಗೇ. ಚಿಕನ್ನಲ್ಲಿ ಬಿರಿಯಾನಿ ಮಾಡೋಷ್ಟು ಈ ನಮ್ಮ ಜನಗಳು ಮಟನಲ್ಲಿ ಮಾಡಲ್ಲ. ಯಾಕಂತಂದರೆ ಮಟನ್ನಲ್ಲಿ ಸಾಂಬಾರು ಮಾಡೋದೇ ಹೆಚ್ಚು. ಯಾರೂ ಮಟನ್ ಬಿರಿಯಾನಿ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೆಚ್ಚಾಗಿ ಮಾಡಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ಈಗ ಮಸಾಲೆ ಹಾಕಿ 10 ಮಿನಿಟ್ಸ್ ಆಗಿದೆ. ಸೊ ಅದಕ್ಕೆ ನಾನು ಚಿಕನ್ ಪೀಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೇ ನಾನು ಉಪ್ಪನ್ನು ಕೂಡ ಇವಾಗಲೇ ಹಾಕ್ತೀನಿ. ಯಾಕಂತಂದರೆ ಚಿಕನ್ ಮತ್ತು ಉಪ್ಪನ್ನು ಎರಡನ್ನೂ ಒಟ್ಟಿಗೆ ಹಾಕೋದ್ರಿಂದ ಚಿಕನ್ ಬೇಯೋದ್ರ ಜೊತೆಗೆ ಉಪ್ಪಿನ ಜೊತೆ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸರಿ ಅಂತ ಇದಕ್ಕೂ ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕಲ್ವಾ. ಹಾಗಾಗಿ ನಾನು ಒಂದು ಪ್ಲೇಟ್ನ ಮುಚ್ಚಿ ನಾನು ಇನ್ನೊಂದು ಸೈಡ್ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಜೊತೆ ಕಬಾಬ್ ಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಮ್ಮ ತ್ರಿಷುಗೂ ಇಷ್ಟ, ಜೊತೆಗೆ ನನಗೂ ಇಷ್ಟ. ಹಾಗಂತ ಇದೇನು ರಿಸ್ಕ್ ಅಂತ ಅನಿಸಲ್ಲ ನನಗೆ. ಯಾಕಂತಂದರೆ ಇವಾಗೇನು ಬಿರಿಯಾನಿ ಮಾಡೋಕ್ಕೆ ಅಡುಗೆ ಮನೇಲಿ ನಿಂತಿರ್ತೀವ, ಜೊತೆಗೆ ಇದಕ್ಕೂ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕು, ಕಬಾಬ್ ರೆಡಿ ಆಗುತ್ತೆ. ನೋಡಿ ಹಿಂಗೆ ನಾನು ಚಿಕನ್ ಹಾಕ್ತೆ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ನಾನು ಆ್ಯಕ್ಚುಲಿ ರುಬ್ಕೊತಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟ್ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ನಾನು ಪ್ಯಾಕೆಟೇ ತರಿಸ್ಬಿಟ್ಟಿದ್ದೆ ಅಂಗಡಿಯಿಂದ. 1 ಕಬಾಬ್ ಪೌಡರ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಅದು ಐ ಥಿಂಕ್ ತೇಜು ಅನಿಸುತ್ತೆ. ನೆಕ್ಸ್ಟು 1 ಮೊಟ್ಟೆ ಹೊಡೆದಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಲೆಮನ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಅದು ಚೆನ್ನಾಗಿರುತ್ತೆ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್, ಸಿಂಪಲ್ಲಾಗಿ ಕಬಾಬ್ ಮಾಡೋಕ್ಕೆ ಸಾಕು. ಕೆಲವರು ಇದನ್ನು ಹೀಗೇ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕ್ತಾರೆ, ಇನ್ನು ಕೆಲವರು ಒಂದು ಸ್ವಲ್ಪ ರುಚಿ ಹಾಕ್ತಾರೆ ಉಪ್ಪನ್ನ. ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಷ್ಟು ಮಟ್ಟಿಗೆ ಮಿಕ್ಸ್ ಮಾಡಬೇಕು ಅಂತಂದರೆ ಹಾಲು ನೀರು ಒಂದಾದಾಗ ಆಗುತ್ತಲ್ಲ, ಆ ರೀತಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಅಂತೂ ಮಿನಿಮಮ್ ಇಡಬೇಕು. ಯಾಕಂದರೆ ಅದೆಲ್ಲ ಹೊಂದ್ಕೊಬೇಕಲ್ವ, ಉಪ್ಪು, ನಿಂಬೆಹಣ್ಣು ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅದಕ್ಕೆ ಹಿಡಿಬೇಕಲ್ಲ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಬಿಡೋಣ. ಈ ಬೇಸಿಗೆ ಟೈಮಲ್ಲಿ ಅಡುಗೆ ಮನೇಲಂತೂ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ತುಂಬ ಸ್ವೆಟ್ ಆಗ್ತಿದ್ದೆ. ಸೊ ಅದಕ್ಕೆ ನಾನು ವಾಟರ್ ಮೆಲನ್ ಕಟ್ ಮಾಡಿರೋದನ್ನ ಎತ್ಕೊಂಡು ತಿಂತಾಯಿದ್ದೀನಿ. ಈ ಆಕಾಶದಲ್ಲಿರೋ ಸೂರ್ಯ ಅಂತೂ ಬ್ರೈಟ್ನೆಸ್ ಕಡಿಮೆನೇ ಮಾಡ್ಕೊತಾ ಇಲ್ಲ ಗುರು, ಅದು ಯಾಕೋ ಕಾಣೆ. ಈ ರೇಂಜ್ಗೆ ಸೂರ್ಯ ಹವಾ ಇಟ್ಟರೆ ನಮ್ಮಂಥ AC ಇಲ್ದಿರೋ ಮನೆಗಳು ಏನು ಮಾಡಬೇಕು? ಈ ಥರ ಸೀರಿಯಸ್ ಮ್ಯಾಟ್ರ್ ಯೋಚನೆ ಮಾಡ್ಬೇಕಾದ್ರೆ ನನ್ನ ಗಂಡ ಕಿಟ್ಟಿ ಮೊಟ್ಟೆ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಬೇಯಿಸು ಅಂತ. ಸದ್ಯಕ್ಕೆ ಅಡುಗೆ ಕಡೆ ಗಮನ ಕೊಡೋದಾದರೆ ಮಸಾಲೆ ಹಿಡ್ದಿತ್ತು, ಚಿಕನ್ನು ಕೂಡ ಅರ್ಧ ಬೆಂದಿತ್ತು. ಸೊ ಅದಕ್ಕೆ ನಾನು ಅರ್ಧ ಕಪ್ ಹಾಲು, ಅರ್ಧ ಕಪ್ ಮೊಸರು ಆ್ಯಡ್ ಮಾಡಿದೆ. ಆವಾಗದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಈ ಬಿರಿಯಾನಿಗೆ ನೀರನ್ನು ಹಾಕುವಂಥ ಸಮಯ. ಸೊ ನೀರನ್ನು ಎಷ್ಟು ಹಾಕಬೇಕು ಅಂದರೆ ಅಕ್ಕಿ ಮತ್ತು ಮಸಾಲೆಗೆ ತಕ್ಕಂತೆ ಹಾಕಬೇಕು. ಅದಕ್ಕಿಂತ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ನಾನು 3 ಕಪ್ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು 3 ಕಪ್ ಅಕ್ಕಿ ತೊಗೋತಾ ಇದ್ದೀನಿ. ಅದಕ್ಕೆ ಈ ರೀತಿ ನೀರನ್ನು ಹಾಕಿದಾಗಲೇ ನಾವು ರುಚಿನ ಎಷ್ಟು ಬೇಕಷ್ಟು ಹಾಕೋಬೇಕು. ಅದಾದಮೇಲೆ ಯಾವ ಟೈಮಲ್ಲೂ ಹಾಕೋಕ್ಕಾಗಲ್ಲ. ಅಕ್ಕಿ ಹಾಕಿದ್ಮೇಲಂತೂ ಉಪ್ಪನ್ನು ಹಾಕೋಕ್ಕೆ ಆಗಲ್ಲ. ಸೊ ಏನೇ ರುಚಿ ನೋಡೋದಾದರೂ ಇವಾಗಲೇ ನೋಡಿ ಉಪ್ಪನ್ನು ಹಾಕಬೇಕು. ಎಲ್ಲವನ್ನೂ ಹಾಕಿ ಉಪ್ಪು ಹಾಕಿಲ್ಲ ಅಂತಂದರೆ ಅದು ರುಚಿ ಕೊಡಲ್ಲ. ಅದಕ್ಕೇ ರಿಯಲ್ ಸ್ಟಾರ್ ಉಪ್ಪು ಹೇಳಿರೋದು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ನಾನು ಈ ಥರ ಖಾರ ಐಟಮಿಗೆ ಮಾತ್ರ ಉಪ್ಪು ಹಾಕಿ ಅಂತ ಹೇಳ್ತಾ ಇರೋದು. ಆಮೇಲೆ ನೀವು ಕೇಸರಿ ಬಾತ್ಗೆ, ಪಾಯಸಕ್ಕೆಲ್ಲ ಹಾಕಬೇಡಿ. ಆಮೇಲೆ ಅಂತೂ ಇಂತೂ ಚಿಕನ್ ಬಿರಿಯಾನಿ ಮುಕ್ಕಾಲು ಭಾಗ ಮುಕ್ತಾಯ ಆಯಿತು. ಅಕ್ಕಿ ಹಾಕಿದೆ, ಇನ್ನು ಅದನ್ನು ಹದವಾಗಿ ಉಡಿಯಾಗಿ ಬೇಯಿಸೋದಷ್ಟೇ ಕೆಲಸ. ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಕೊಟ್ಟು ಅದನ್ನು ಮುಚ್ಚಿಟ್ಟೆ. ಬರೀ ಮುಚ್ಚಿಟ್ಬಿಡ್ಬೇಡಿ, 5 ನಿಮಿಷಕ್ಕೂ ಅದ್ರ ಯೋಗಕ್ಷೇಮ ವಿಚಾರಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಹುಷಾರು. ಅಲ್ಲಿ ಮತ್ತೆ ಬಿರಿಯಾನಿ ಮುಂದೆ ನಿಂತ್ಕೊಳ್ಳೋದು ಬಿಟ್ಟು ಇಲ್ಲೇ ಕ್ಯಾಮ್ರಾ ಮುಂದೆ ಬಂದು ನಿಂತಿದ್ದಾಳೆ ಅಂದ್ಕೊಬೇಡಿ. ಬಿಸಿಲಲ್ಲಿ ಇದೆಲ್ಲ ಟ್ರೈ ಮಾಡಬೇಡಿ ಅಂತ ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ನೋಡಿ, ಎಲ್ಲ ಹೆಣ್ಮಕ್ಳು ಇದೇ ರೀತಿ ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಪಾಪ ಅವರು. ನೀವುಗಳೆಲ್ಲ ಮನೆಗೆ ಬಂದಾಗ ಬಿಸಿ ಅಡುಗೆ ಮಾತ್ರ ಮುಂದೆ ಕಾಣಿಸುತ್ತೆ, ಬಟ್ ಅದ್ರ ಹಿಂದೆ ಈ ಹೆಣ್ಮಕ್ಳ ಶ್ರಮ ನಿಮಗೆ ಗೊತ್ತಾಗೋದೇ ಇಲ್ಲ. ಸಂಬಳ ಇಲ್ಲದೆ ಮಾಡೋ ಕೆಲಸ ಅಲ್ವಾ ನಮ್ಮದು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಬಿರಿಯಾನಿ ಕಂಡೀಷನ್ ಹೇಗಿದೆ ಅಂತ ನೋಡೋಕೆ ಹೋದೆ,
ವಾವ್, ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ. ಇನ್ನು ಇದಕ್ಕೆ 10 ಮಿನಿಟ್ಸ್ ಬೇಕು ಎಲ್ಲ ಸರಿ ಹೋಗೋಕ್ಕೆ. ಸೊ ಅದಕ್ಕೆ ನಾನು ಇದನ್ನು ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮ್ ಕೊಟ್ಟು ಮತ್ತು ಮೊಟ್ಟೆನ ಬೇಯಕ್ಕಿಟ್ಟಿದ್ದೆ. ಸೊ ಅದನ್ನು ತೆಗೆದು ಸೈಡ್ಗಿಟ್ಟು ಇನ್ನೊಂದು ಕಡೆ ಒಲೆಗೆ ಪಾತ್ರೆ ಇಟ್ಟೆ ಮತ್ತು ಅದಕ್ಕೆ ಎಣ್ಣೆ ಹಾಕಿದೆ. ಯಾಕಂತಂದರೆ ಚಿಕನ್ ಕಬಾಬ್ ಮಾಡೋಣ ಅಂತ. ನೋಡಿ ಈಗ ಆಲ್ಮೋಸ್ಟ್ ಬಿರಿಯಾನಿ ಆಯಿತು. ಅದರಲ್ಲಿ ನೀರಿನಂಶ ಎಲ್ಲ ಕಡಿಮೆ ಆಯಿತು ಫುಲ್ಲು. ಸೊ ನಾನು ಕೊತ್ತಂಬರಿ ಸೊಪ್ಪನ್ನ ಇವಾಗ ಹಾಕ್ತೆ. ನೆಕ್ಸ್ಟು ಇದಕ್ಕೆ ಲೆಮನ್ ಹಾಕೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇದು ಟಚಪ್ ಅಂತಾರಲ್ಲ ಆ ಥರ ಫೈನಲ್ಲಿ ಟಚಪ್ ಕೊಡೋದು. ಸ್ಟಾರ್ಟಿಂಗೇ ಹಾಕಬಾರ್ದು, ಆಮೇಲೆ ಅದು ಕಹಿ ಥರ ಟರ್ನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಆದಮೇಲೆ ಕೊನೆಯಲ್ಲಿ 5 ನಿಮಿಷ ಇದೆ ಅಂತ ಅನ್ನಿಸ್ದಾಗ ಇದನ್ನು ಹಾಕಬೇಕು. ಅಂತೂ ಇಂತೂ ಬಿರಿಯಾನಿ ರೆಡಿ ಆಯಿತು. ಬಟ್ ಸೈಡ್ಸ್ ಇನ್ನೂ ರೆಡಿ ಆಗಿಲ್ಲ. ಸರಿ ಅಂತ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋಕ್ಕೆ ಅಲ್ಲೇ ಯಾವುದಾದ್ರೂ ನೀವು ಮಾಡ್ಕೊಂಡಿರೋದ್ರಲ್ಲೇ ಸ್ವಲ್ಪ ಹಾಕಿ, ಅದು ಈ ಥರ ಬಬಲ್ಸ್ ಥರ ಬಂದರೆ ಕಾದಿದೆ ಅಂತ ಅರ್ಥ. ಆಮೇಲೆ ಅದು ಕಾದಿದೆಯಾ ಅಂತ ಚೆಕ್ ಮಾಡೋಕ್ಕೆ ನೀವು ಕೈ ಹಾಕಿಬಿಡ್ಬೇಡಿ, ಸುಟ್ಟೋಗುತ್ತೆ. ಅದಕ್ಕೆಲ್ಲ ನಾನು ಜವಾಬ್ದಾರಿ ಅಲ್ಲ. ಹೊಟ್ಟೆ ಅಂತೂ ತುಂಬ ಹಸುತ್ತಾಯಿತು. ಬಿರಿಯಾನಿ ಆಗಿದೆ, ಕಬಾಬಿನ ಆಗಿಲ್ಲ. ಈಗ ನೋಡಿದ್ರೆ ಒಂದು ರೇಂಜ್ಗೆ ಆಗಿತ್ತು. ಸೊ ತೆಗೆದು ಸೈಡ್ಗಿಟ್ಟೆ. ಸೊ ಇದಾಗಿತ್ತು ನನ್ನ ಮಂಗಳವಾರದ ಬಾಡೂಟ. ಎಲ್ಲ ಭಾನುವಾರದ ಬಾಡೂಟ. ಅಂದರೆ ನಾನು ಮಂಗಳವಾರ ಜಾಸ್ತಿ ಬಾಡೂಟ ಮಾಡ್ತೀನಿ, ಯಾಕಂದರೆ ಮಂಗಳವಾರ ಮಿಕ್ಕಿದ್ರೆ ತಿನ್ಬೋದು ಬುಧವಾರನೂ ಅಂತ. ಅದೇ ಭಾನುವಾರ ಮಾಡಿದ್ರೆ ಸೋಮವಾರ ತಿನ್ನೋಕ್ಕಾಗಲ್ಲ, ಯಾಕಂದರೆ ವಾರ ಇರೋದು ಕಾರಣದಿಂದ ಸೋಮವಾರ ಎತ್ತಿಡಬೇಕಾಗುತ್ತೆ ಸುಮ್ಮನೆ, ಇಲ್ಲಾಂದರೆ ಅಷ್ಟರಲ್ಲಿ ಖಾಲಿ ಮಾಡಬೇಕಾಗುತ್ತೆ. ಈ ಥರ ಬುದ್ಧಿ ಓಡಿಸಿ ನಾನು ಯಾವಾಗಲೂ ಮಂಗಳವಾರ ಜಾಸ್ತಿ ನಾನ್ ವೆಜ್ ಮಾಡ್ತೀನಿ. ನೀವು ನನ್ನ ಥರನೇ ಸೋಮವಾರ ತಿನ್ನಲ್ಲ ಅನ್ನೋದಾದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ನಾನಾದರೆ ಪರವಾಗಿಲ್ಲ, ನಮ್ಮ ಅಕ್ಕ ಅಂತೂ ತುಂಬ ದೈವ ಭಕ್ತೆ. ಸೋಮವಾರ ಅಂತೂ ಮಾಂಸಾಹಾರ ಯಾಕೆ ಸಸ್ಯಾಹಾರನೂ ಕೂಡ ಮುಟ್ಟಲ್ಲ ಅವಳು, ಅಷ್ಟೊಂದು ದೈವ ಭಕ್ತೆ. ಅವಳು ನೋಡಿದ ಮೇಲೆ ಗೊತ್ತಾಗಿದ್ದು ಈ ಥರನೂ ಭಕ್ತರು ಇರ್ತಾರ ಅಂತ. ಸೊ ಎನಿವೇ ಫ್ರೆಂಡ್ಸ್, ನೋಡಿದ್ರಲ್ಲ ಈ ನಾನ್ ವೆಜ್ ರೆಸಿಪಿನ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.